ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಛಾಯಾ, ಆಯುರ್ವೇದ ಫಿಸಿಷಿಯನ್ ಆ್ಯಂಡ್ ಸೈಕಾಲಜಿಸ್ಟ್, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್. ವೀಕ್ಷಕರೇ, ಇವತ್ತಿನ ವಿಷಯ ಏಲಕ್ಕಿ. ಏಲಕ್ಕಿ ಬಗ್ಗೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುವಂಥದ್ದು. ಇದನ್ನು ಕ್ವೀನ್ ಆಫ್ ಸ್ಪೈಸಸ್ ಅಂತಲೂ ಕರಿತೀವಿ, ಯಾಕೆಂದರೆ ಇದನ್ನು ಹೆಚ್ಚಾಗಿ ನಾವು ಎಲ್ಲರೂ ಬಳಕೆ ಮಾಡ್ತೀವಿ. ಮೆಣಸನ್ನು ಕಿಂಗ್ ಆಫ್ ಸ್ಪೈಸಸ್ ಅಂತ ಕರೆಯುವಂಥದ್ದು. ಇವು ಎರಡು ಸ್ಪೈಸಸ್ಸು ಹೆಚ್ಚಾಗಿ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯವೇ. ಆದರೆ ಇದಕ್ಕೆ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಇದರ ಗುಣಲಕ್ಷಣಗಳೇನು, ಇದು ಯಾವ್ಯಾವ ಕಾಯಿಲೆಗಳಲ್ಲಿ ಉಪಯೋಗ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಇದರ ವೈಜ್ಞಾನಿಕ ಹೆಸರು ಎಲೆಕ್ಟೇರಿಯಾ ಕಾರ್ಡಮೋಮಮ್. ಇದರ ರಸ ಹೇಗಿರುತ್ತೆ ಅಂದರೆ ಕಟು ಮತ್ತು ಮಧುರ, ಕಹಿ ಮತ್ತು ಸಿಹಿ ಟೇಸ್ಟ್ ಆಗಿರುವಂಥದ್ದು. ಇದರ ವೀರ್ಯ ಶೀತವೀರ್ಯ ಮತ್ತು ಇದರ ಗುಣ ಲಘು, ಬೇಗ ಡೈಜೆಷನ್ ಆಗುವಂಥದ್ದು, ಹಾಗೂ ರೂಕ್ಷ ಗುಣ, ಡ್ರೈನೆಸ್ ಕ್ರಿಯೇಟ್ ಮಾಡುತ್ತೆ ನಮ್ಮ ದೇಹದಲ್ಲಿ. ಈ ಏಲಕ್ಕಿಯನ್ನು ಯಾವ್ಯಾವ ರೋಗ ಲಕ್ಷಣಗಳಿಗೆ, ಯಾವ್ಯಾವ ಕಾಯಿಲೆಗಳಿಗೆ ಹೇಗೆಲ್ಲ ಉಪಯೋಗಿಸ್ಬೇಕು ಅಂತ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಬಾಯಿ ದುರ್ವಾಸನೆ. ಕೆಲವರಲ್ಲಿ ಹೆಚ್ಚಾಗಿ ಬಾಯಿ ದುರ್ವಾಸನೆ ಬರ್ತಾ ಇರುತ್ತೆ. ಅದು ಅಜೀರ್ಣದಿಂದ ಆಗಿರ್ಬೋದು, ಅಥವಾ ಹಲ್ಲುಗಳು ಅಥವಾ ದವಡೆಗಳ ಸಮಸ್ಯೆಗಳಿಂದನೂ ಆಗಿರ್ಬೋದು. ಅಂಥವರಲ್ಲಿ ಈ ಏಲಕ್ಕಿಯನ್ನು ಚೆನ್ನಾಗಿ ಅಗಿದು ತಿನ್ನಬೇಕು. ಇದರ ಪ್ರಮಾಣ ಎಷ್ಟು ಸೇವನೆ ಬಹಳ ಮುಖ್ಯ ಅಲ್ವಾ. ಸೊ 500 ಮಿಲಿಗ್ರಾಮಿಂದ 1 ಗ್ರಾಮ್ ತನಕ ಇದರ ಸೇವನೆ ಮಾಡುವಂಥದ್ದು. ಸೊ ಬಾಯಿ ದುರ್ವಾಸನೆ ನಾನು ನಿಮಗೆ ಹೇಳಿದೆ. ಇನ್ನು ಮಕ್ಕಳಲ್ಲಿ ಹೆಚ್ಚಾಗಿ ನೆನಪಿನ ಶಕ್ತಿ ಬರಬೇಕು ಅಂತ ಪೇರೆಂಟ್ಸು ಕೇಳ್ತಾ ಇರ್ತಾರೆ. ಮಕ್ಕಳಲ್ಲಿ ಹೆಚ್ಚು ನೆನಪಿನ ಶಕ್ತಿ ಬೇಕು ಅಂದರೆ 1 ಗ್ರಾಮ್ ಏಲಕ್ಕಿಯನ್ನು ಬಿಸಿ ಹಾಲು ಮತ್ತು ಜೇನುತುಪ್ಪ ಜೊತೆ ಸೇರಿಸಿ ರಾತ್ರಿ ಟೈಮಲ್ಲಿ ಮಕ್ಕಳಿಗೆ ಕೊಡುವಂಥದ್ದು. ಇನ್ನು ಕೆಮ್ಮು, ಕಫಭರಿತ ಕೆಮ್ಮಿನಲ್ಲಿ ಏಲಕ್ಕಿ, ಜೇನುತುಪ್ಪ ಮತ್ತು 1 ಗ್ರಾಮ್ ಚಕ್ಕೆಯನ್ನು ಬೆರೆಸಿ ತಗೊಳ್ಳುವಂಥದ್ದು. ಇದು ಬಹಳ ಬೇಗ ನಮಗೆ ರಿಸಲ್ಟ್ಸು ಕಾಣಿಸುತ್ತೆ ಕೆಮ್ಮಿನಲ್ಲಿ. ಇನ್ನು ತಲೆ ಸುತ್ತು, ಹಲವಾರು ಕಾರಣಗಳಿಂದ ತಲೆ ಸುತ್ತು ಬರುವಂಥದ್ದು. ವರ್ಟಿಗೋ ಇರ್ಬೋದು, ಲೋ ಬಿ ಪಿಯಿಂದ ಆಗಿರಬಹುದು, ಅನೀಮಿಯಾಯಿಂದ ಆಗಿರ್ಬೋದು, ಕಿವಿ ಸೋಂಕಿನಿಂದ ತಲೆ ಸುತ್ತು ಬರ್ತಿರ್ಬೋದು, ಬಹಳಷ್ಟು ಕಾರಣಗಳಿಂದ ತಲೆ ಸುತ್ತು ಬರುವಂಥದ್ದಿರ್ಬೋದು. ಅಂಥ ಸಮಯದಲ್ಲಿ ತಲೆ ಸುತ್ತು ಬಂದಾಗ ಈ ಒಂದು ಫಾರ್ಮುಲಾ ನೀವು ಮಾಡ್ಕೋಬೋದು ವೀಕ್ಷಕರೇ. 10 ಗ್ರಾಮ್ ಏಲಕ್ಕಿಯನ್ನು ತಗೊಂಡು 10 ಗ್ರಾಮ್ ಹಳೆ ಬೆಲ್ಲ, ಇವೆರಡನ್ನು ತಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನೀವು ಮಾಡ್ಕೊಳ್ಳುವಂಥದ್ದು. ನಾನು ಆವಾಗಲೇ ನಿಮಗೆ ಹೇಳಿದೆ, ಏಲಕ್ಕಿ 1 ಗ್ರಾಮ್ ಅಷ್ಟೇ ಸೇವನೆ ಮಾಡುವಂಥದ್ದು. ಈಗ ನಾವೇನು ಮಾಡಿದ್ದೀವಿ, 10 ಗ್ರಾಮ್ ಏಲಕ್ಕಿ, 10 ಗ್ರಾಮ್ ಬೆಲ್ಲವನ್ನು ತಗೊಂಡು ಸಮ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾವು ಮಾಡಿದ್ವಿ. ಇದನ್ನು ಬೆಳಗ್ಗೆ ಹೊತ್ತು ಒಂದೊಂದು ಉಂಡೆಯನ್ನು ತಗೊಳ್ಬೇಕಾಗತ್ತೆ ಖಾಲಿ ಹೊಟ್ಟೆನಲ್ಲಿ, ಮತ್ತು ಅದ್ರ ಜೊತೆಗೆ ಹಾಲನ್ನು ಸೇವನೆ ಮಾಡುವಂಥದ್ದು. ತಲೆ ಸುತ್ತು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುವಂಥದ್ದು. ಇನ್ನು ಮೂತ್ರಕೃಚ್ಛ ಅಂದರೆ ಉರಿ ಮೂತ್ರ, ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು. ಇಂಥ ಸಮಯದಲ್ಲೂ ಕೂಡ ಈ ಏಲಕ್ಕಿಯನ್ನು ಬಳಸುವಂಥದ್ದು. 1 ಗ್ರಾಮ್ ಏಲಕ್ಕಿಗೆ ಕಲ್ಲಸಕ್ಕರೆ ಮತ್ತು ಜೇನುತುಪ್ಪವನ್ನು ಬೆರೆಸಿ ಸೇವನೆ ಮಾಡುವಂಥದ್ದು ಮೂತ್ರಕೃಚ್ಛ ಒಂದು ವಿಷಯದಲ್ಲಿ ಬಹಳ ಉಪಯುಕ್ತ ಆಗುವಂಥದ್ದು. ಇನ್ನು ಪುರುಷರಲ್ಲಿ ಶೀಘ್ರ ಸ್ಖಲನ ಅಥವಾ ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್ ಆಗುವಂಥದ್ದು. ಅಂಥವರಲ್ಲಿ ಈ ಏಲಕ್ಕಿ ಬಹಳ ಉಪಯುಕ್ತ. 1 ಗ್ರಾಮ್ ಏಲಕ್ಕಿಯನ್ನು ತಗೊಂಡು 1/4 ಚಮಚ ಅಶ್ವಗಂಧ ಬೇರಿನ ಚೂರ್ಣ ಮತ್ತು 1 ಚಮಚ ಜೇನುತುಪ್ಪ ಮತ್ತು ಅರ್ಧ ಚಮಚದಷ್ಟು ನಿಂಬೆ ರಸವನ್ನು ತಗೊಂಡು ಪೇಸ್ಟ್ ಮಾಡಿಕೊಂಡು ರಾತ್ರಿ ಹೊತ್ತು ಮಲಗುವಾಗ ಇದನ್ನು ಸೇವನೆ ಮಾಡಿದರೆ ಶೀಘ್ರ ಸ್ಖಲನ ಅಥವಾ ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್ನು ಕೂಡ ತಡೆ ಮಾಡ್ಬೋದು. ಲೈಂಗಿಕ ದೌರ್ಬಲ್ಯ ಕೂಡ ಇದರಿಂದ ತಡೆ ಮಾಡುವಂಥದ್ದು. ಇನ್ನು ಮಲಬದ್ಧತೆಗೆ ಬಂದಾಗ 1 ಗ್ರಾಮ್ ಏಲಕ್ಕಿಯನ್ನು ಬಾಳೆಹಣ್ಣಿನ ಜೊತೆ ಬೆರೆಸಿ ಸೇವನೆ ಮಾಡುವಂಥದ್ದು. ಮಲಬದ್ಧತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಇನ್ನು ಸಾಕಷ್ಟು ಸಮಯದಲ್ಲಿ ನಾವು ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ, ತುಂಬ ವಾಕರಿಕೆ ಬಂದಂಗೆ ಆಗ್ತಿರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಅಂಥ ಸಮಯದಲ್ಲೂ ಕೂಡ ಏಲಕ್ಕಿಯನ್ನು ನಿಂಬೆ ರಸದ ಜೊತೆ ಪಾನಕವಾಗಿ ತಗೊಂಡ್ರೆ ವಾಕರಿಕೆ ಒಂದು ಸಮಸ್ಯೆ ಕೂಡ ಬಗೆಹರಿಯುವಂಥದ್ದು. ಇವಿಷ್ಟು ನಾವು ಎಲ್ಲೆಲ್ಲ ನಾವು ಏಲಕ್ಕಿಯನ್ನು ಉಪಯೋಗ ಮಾಡ್ಬೋದು, ಹೇಗೆ ಉಪಯೋಗ ಮಾಡ್ಬೋದು, ಪ್ರಮಾಣ ಎಷ್ಟು ಅಂತೆಲ್ಲ ನಾವು ನೋಡ್ತಾ ಹೋದ್ವಿ.
ಇನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಕೂಡ ಈ ಏಲಕ್ಕಿಯನ್ನು ಬಳಸಿ ಔಷಧ ತಯಾರಿ ಮಾಡುವಂಥದ್ದು. ಏಲಕನಾದಿ ಕಷಾಯ ಇರಬಹುದು, ಏಲಕನಾದಿ ತೈಲ ಇರ್ಬೋದು, ಅಲರ್ಜಿಕ್ ಡರ್ಮಟೈಟಿಸ್ ಅನ್ನೋ ಕಾಯಿಲೆಗೆ ಏಲಕನಾದಿ ತೈಲ ಕೊಡುವಂಥದ್ದು, ಏಲಕನಾದಿ ಕಷಾಯ ಬಂದಾಗ ಅಲರ್ಜಿಕ್ ರೈನೈಟಿಸ್ಸು ಅಂಥ ಶ್ವಾಸಕೋಶದ ಸಮಸ್ಯೆಗಳಿಗೆ ಕೊಡುವಂಥದ್ದು. ಹೀಗೆ ಸುಮಾರು ಪ್ರಯೋಜನಗಳನ್ನು ನಾವು ಏಲಕ್ಕಿಯಿಂದ ನಾವು ನೋಡ್ಕೊತಾ ಬಂದ್ವಿ. ಇನ್ನು ಸೈಡ್ ಎಫೆಕ್ಟ್ಸ್ ಬಗ್ಗೆನೂ ತಿಳ್ಕೊಬೇಕಲ್ವಾ. ಯಾವುದೇ ಜಾಸ್ತಿ ಆದರೂ ಕೂಡ ವಿಷ ಅಂತ ನಾನು ಹೇಳಿದೆ. ಏಲಕ್ಕಿ ಹೇಗೆ ಪುರುಷರಲ್ಲಿ ಲೈಂಗಿಕ ದೌರ್ಬಲ್ಯಕ್ಕೆ ಹೆಲ್ಪ್ ಆಗುತ್ತೋ ಸಮ ಪ್ರಮಾಣದಲ್ಲಿ ಕರೆಕ್ಟಾಗಿ ತಗೊಂಡಾಗ, ಹಾಗೆ ಇದನ್ನು ಹೆಚ್ಚಾಗಿ ತಗೊಂಡಾಗಲೂ ಕೂಡ ಸಮಸ್ಯೆ ಆಗುವಂಥದ್ದು. ಸೊ ಇನ್ಫರ್ಟಿಲಿಟಿ ಇಶ್ಯೂ ಆಗಬಹುದು, ಲೈಂಗಿಕ ಸಮಸ್ಯೆಗಳಾಗ್ಬೋದು ಹೆಚ್ಚಾಗಿ ಏಲಕ್ಕಿಯನ್ನು ಸೇವನೆ ಮಾಡಿದರೆ. ಹಾಗಾಗಿ ವೀಕ್ಷಕರೇ, ಸರಿಯಾದ ಪ್ರಮಾಣದಲ್ಲಿ ಇದನ್ನು ಬಳಸುವಂಥದ್ದನ್ನು ನೀವು ಮಾಡಬೇಕಾಗಿರೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ನೀವು ಏಲಕ್ಕಿಯನ್ನು ನೀವು ಇದು ಆಹಾರಕ್ಕೆ ಸುಗಂಧ ಅಥವಾ ಪರಿಮಳ ಕೊಡೋದಲ್ಲದೆ ಸಾಕಷ್ಟು ಔಷಧೀಯ ಗುಣಗಳನ್ನು ನಾವು ನೋಡಿದ್ವಿ. ನಮ್ಮ ಆಯುರ್ವೇದ ಶಾಸ್ತ್ರ ಎಷ್ಟು ಚೆನ್ನಾಗಿ ಏಲಕ್ಕಿಯ ಬಗ್ಗೆ ಹೇಳ್ತಾ ಹೋಗಿರುವಂಥದ್ದು. ಇವೆಲ್ಲವನ್ನು ನೀವು ಸರಿಯಾಗಿ ಅರಿತುಕೊಂಡು, ಇದು ಶೀತವೀರ್ಯ ಆಗಿರೋದ್ರಿಂದ ದೇಹಕ್ಕೆ ವಾತ ಅಲ್ವಾ, ಸೊ ಪಿತ್ತ ಮತ್ತು ಕಫಕ್ಕೆ ಶಮನ ಮಾಡುವಂತಹ ಗುಣಗಳು ಈ ಏಲಕ್ಕಿಯಲ್ಲಿ ಇರುವಂಥದ್ದು. ಪಿತ್ತ ರೋಗಗಳು ಯಾವ್ಯಾವಿರುತ್ತೆ, ಉರಿ ಇರ್ಬೋದು, ನಾ ಹೇಳಿದೆ ಮೂತ್ರ ಕೃಚ್ಛ, ತುಂಬ ಕಣ್ಣುರಿ ಇರಬಹುದು. ಸೊ ಈ ಥರ ಸಮಸ್ಯೆಗಳು ಬಂದಾಗ ಈ ಏಲಕ್ಕಿಯನ್ನು ತಾವುಗಳು ಉಪಯೋಗ ಮಾಡುವಂಥದ್ದು. ಇದ್ರ ಜೊತೆಗೆ ಬರೀ ಏಲಕ್ಕಿನ ತಗೊಂಡು ನಾನು ಎಲ್ಲ ಕಾಯಿಲೆಗಳನ್ನು ಸಾಲ್ವ್ ಮಾಡ್ಕೊತೀನಿ ಅಂತಲ್ಲ. ನುರಿತ ವೈದ್ಯರೊಂದಿಗೆ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳಿದೆ, ಪುರುಷರಲ್ಲಿ ಆಗುವಂತಹ ಸಮಸ್ಯೆಗಳ ಬಗ್ಗೆ. ಆ ಥರ ನೀವು ವೈದ್ಯರನ್ನ ಭೇಟಿ ಮಾಡಿ ಅದಕ್ಕೆ ಅನುಗುಣವಾಗಿ ನಿಮಗೆ ಔಷಧಿಗಳನ್ನು ಕೊಡುವಂಥದ್ದು. ಇವೆಲ್ಲವನ್ನು ಅರಿತುಕೊಂಡು ತಾವು ಸರಿಯಾದ ಪ್ರಮಾಣದಲ್ಲಿ ಈ ಒಂದು ಏಲಕ್ಕಿಯನ್ನು ಬಳಸುವಂಥದ್ದಾಗಿರಬೇಕು. ಸೊ ಇಲ್ಲಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸೋಣ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ದ್ರವ್ಯದ ಬಗ್ಗೆ ನಾವು ಮಾತಾಡೋಣ. ನಮಸ್ಕಾರ.